ಅಲ್ಲ ನಾನು ಕೆಲ್ಸಕ್ಕೆ ಮಾತ್ರ ಬೇಕು. ಏನಾರು ಗಿಫ್ಟು ಕೊಡೋದಾದ್ರೆ ನಾನು ಬೇಡ. ಅಲ್ಲ ಎಂಥ ಬುದ್ಧಿ ಕಲ್ತಾನೆ ಗೊತ್ತಾ. ಅಡುಗೆ ಏನಾರು ಮಾಡ್ಕೊಳ್ಳಿ ನಾನು ಅಡುಗೆನೂ ಮಾಡಕ್ಕಿಲ್ಲ ಏನೂ ಇಲ್ಲ. ಸುಮ್ಮ ಕೂತ್ಕೊತೀನಿ. ಅದು ಯಾರು ಏನಂದ್ರೆ ಎನ್ನೇ ಬಿಡಲಿ. ನಾನು ಡೈಮಂಡ್ ನೆಕ್ಲೆಸ್ ಕೊಡೋಗಂಟವ ಮನೇಲಿ ಅಡುಗೆನೂ ಮಾಡಕ್ಕಿಲ್ಲ ಏನೂ ಇಲ್ಲ. ನಾನು ಸುಮ್ಮನೆ ಕೂತ್ಕೊತೀನಿ. ಯಾರು ಅಡುಗೆ ಮಾಡ್ಕೊಳ್ಳಿ, ಉಣ್ಣಾಕಾರೆ ಉಂಡ್ಲಿ, ತಿನ್ನಕಾರೆ ತಿಂದು ಹಸ್ಕೊಂಡಾರೆ ಇರಲಿ. ಅದು ಏನಾದ್ರು ಆಗೇ ಬಿಡಲಿ, ನಾನು ನೋಡೇ ಬಿಡ್ತೀನಿ. ನಾನೇನು ಇವತ್ತು ಬುದ್ಧಿ ಕಲಿತಾನೆ ನಾಳೆ ಬುದ್ಧಿ ಕಲಿತಾನೆ ಅಂದರೆ ಹಿಂಗೆ ಇವನು ನನ್ನ ಗಂಡ ಹಿಂಗೆ ಬುದ್ಧಿ ಕಲಿದನು. ಎಡ್ತೀವಿ ಆಸೆ ಒಂದು ಪೂರೈಸೋಕ್ಕಾಗಿಲ್ಲ. ಇವನ್ಯಾಗ ಗಂಡ ಕೆಟ್ಟದೇನು, ಇವನ್ಯಾವ ಗಂಡ ದಂಡ ಪಿಂಡ ಇವನು. ಥೂ ಬೇಡ. ಅದೇನಾರೇ ಆಗಲಿ ಇವತ್ತಂತೂ ಅವನೇನಾರೇ ತಂದ್ಕೊಂಡಿರ ಅಂದರೆ ಡೈಮಂಡ್ ನೆಕ್ಲೆಸ ಅಡುಗೆನೂ ಮಾಡೋದು ಬೇಡ, ಏನು ಮಾಡೋದು ಬೇಡ, ಸುಮ್ಮನಿರೋದು. ಅದೇನಾದ್ರು ಆಗೇ ಬಿಡಲಿ, ನೋಡ್ತೀನಿ ನಾನೇ. ಆಯ್ತವಲ್ಲತ್ತ ಅಡುಗೆ ಏನತ್ತೆ? ಅಡುಗೆ ಮಾಡಕ್ಕಿಲ್ವ? ಇದಕ್ಕಿಂಗೆ ಕೂತಿದ್ದೆ ಅಲ್ಲ 12 ಗಂಟೆ ಆಗದೆ. 1 ಗಂಟೆಗೆ ಊಟಕ್ಕೆ ಬರ್ತಾನೆ ನಿನ್ನ ಗಂಡ. ಹೋಗು ಒಲೆ ಕಸ್ಕೊಂಡು ಬಿರ್ಬಿರು ತಟ್ಟೆ ಮಾಡಲಿ. ಮಾಡಿದ್ರೆ ಹೋಟ್ಲ ತಗೊಂಡು ತಿನ್ಲಾಕಿ. ನಾನೇಕೆ ಮಾಡಾನಿ? ಅದಕ್ಲತ್ತ ನಿಂಗೆ ತರ್ಕೆಟ್ ಹೋಗಿದ್ದದ. ಯಾಕೆ ಆಡ್ತಾ ಇದ್ದೀನಿ ನೀನು? ಇದಳ ಮ್ಯಾಕೆ ಎದ್ದದೇನು ನೋಡೋಕೆ ಹೋಗಿ ನೀನು ಚೆನ್ನಾಗಿ ಆಡ್ತಾ ಇದ್ದಿ ಕತೆ. ಅಲ್ಲ ಏನು ಗೊತ್ತಾಯ್ತಿಲ್ವಲ್ಲ ನಿನಗೆ? ಗೊತ್ತಾಯ್ತಿಲ್ವ ಹೇಳು? ಕುಡಿಯತ್ತೆ ನನಗೂ ಆಸೆ ಆಕಾಂಕ್ಷೆಗಳೆಲ್ಲ ಅವೇ. ನಾನು ನೀವು ಹೇಳಿದಂಗೆಲ್ಲವ ಕೋಲೆ ಬಸ್ಸನ್ನು ತಲೆ ಆಡ್ಸ್ಕೊಂಡು ಕುತ್ಕೊಳಕ್ಕೆ ಆಯ್ತಿಲ್ಲ ನನಗೆ. ಇವ್ನು ಗಂಡ ಆದಮೇಲೆ ಎಡ್ತಿ ಆಸೆಗಳು ಪೂರೈಸೋಕ್ಕಾಗ್ದಾದ್ಮೇಲೆ ಇವನಂತೆ ಗಂಡ ಇವನು. ನಾನು ಏನು ಕೇಳ್ಬಾರ್ದು ಕೇಳೋದನ್ನ ಡೈಮಂಡ್ ನೆಕ್ಲೆಸ್ ತಾನೇ ಕೇಳಿದ್ದು. ಅಲ್ಲ ಕಲೆ ನಿನ್ಗೊಂಚೂರು ಬುದ್ಧಿ ಇಲ್ವಾ ನಿನಗೆ? ಬುದ್ಧಿ ಇಲ್ವಾ ಹೇಳು? ಅಲ್ಲ ಎಲ್ಲರೇ ಬೆಣ್ಣನ ಮದುವೆ ಅಯ್ಯೋ ತಾಡು ಏನು ಎಂಥ ಬೆಣ್ಣಂಗೆ ಏನು ತರೋದು ಏನು ಬಿಡೋದು ಅವರೇ ಖರ್ಚಾಕ ಮಾಡ್ಕೊತಾರೆ ಅಂದ್ಬಿಟ್ಟು ನಾವು ಸುಮ್ಮನೆ ಇರೋಕ್ಕದ. ನಾವು ಅಷ್ಟ ಮಾಡಿ ನಾನು ಮುರ್ವಾದಿ ಸಿಕ್ಕದ ಅನ್ಕೊಂಡು ನಿನ್ಗೆ ಯತ್ನೆ ಬತ್ತೆಲ್ಲ ಹೂವಾದೊಳಗೆ ನಿನಗೆ. ಅದೇ ನೀನು ಸ್ವಂತ ಮಕ್ಕಳಾಗಿ ಯತ್ನೆ ಮಾಡಿವೆ. ಸ್ವಂತ ಮಕ್ಕಳಲ್ವಲ್ಲ ಅವರಲ್ವಾ ಏನಾರು ಮಾಡ್ಕೊಳ್ಳಿ ಅಂತ ಹಿಂಗೆ ಆಡ್ತೀಯ ಅಲ್ವಲ್ಲ ನೀನು? ಪರವಾಗಿಲ್ಲ ನೀನುವೇ ಸುಮಾರಾಗೆ ಬುದ್ಧಿ ಕಲ್ತಿದ್ದಿ. ಮತ್ತೆ ನೀವೇನಾರು ಅಂದ್ಕೊಳ್ಳಿ ಹಂಗೆ ಅಂದ್ಕೊಂಡು ಈಗ ಅವಳೇನು ಏನು ಇಲ್ದ ತಗೊಡ್ತಿದ್ದವ. ಸೋಬಿತ ಚೆನ್ನಾಗಿ ನೋಡ್ಕೊತಾಳೆ ಹಾಕಿ. ನಾನು ಮದುವೆ ಮಾಡ್ಕೊಬಂದ್ಮೇಲೆ ಏನು ಯಾರು ಏನು ಬೇಕಾದಂಗೆ ಏನು ತಗೊಟ್ಟಿಲ್ಲ. ನಿಮಗೆ ಏನು ಒಂದು ಡೈಮಂಡ್ ಬೇಡ, ಒಂದು ಚಿನ್ನದೊಂದು ಅಚ್ಚುಕಟ್ಟಾಗಿರವ ಒಡವೆನೂ ಮಾಡಿಸ್ಕೊಂಡಿಲ್ಲ. ಅಯ್ಯೋ ಮಾಡಿಸ್ಕೊಡ್ದಾನೆ ಇದನ್ನ ಪಾಟಿ ಒಡವೆ ಮಾಡಿಸ್ಕೊಟ್ಟಿದ್ನರವ. ಎಲ್ಲಾನು ಕಳ್ದಿದ್ದೀಯೇ, ಎಲ್ಲಾನು ಗಂಡು ಹೆಡ್ತಿ ಸೇರ್ಕೊಂಡು ಕಳ್ದಿದ್ದೀರಿ. ಇನ್ನೇನು ಮಾಡೋಕ್ಕದದು? ಇವತ್ತೊಂದು ರೈಟ್ ಹೆಂಗಿದ್ದದು? ಚಿನ್ನದ ರೈಟ್ ಯಾರು ಕಮ್ಮಿ ಆಗಿದ್ದದ ಗೊತ್ತಾಗಕ್ಕಿಲ್ವಾ? ಎಷ್ಟಾರೇ ಆಗಲಿ ನಾನಂತೂ ಅಡುಗೆ ಮಾಡೋಕ್ಕಿಲ್ಲ ಕಣತ್ತೆ. ಡೈಮಂಡ್ ನೆಕ್ಲೆಸ್ ತಂದು ಕೊಡಬೇಕು, ಅಡುಗೆ ಮಾಡಬೇಕು. ನಾನು ಅಲ್ಲಿ ತನಕ ನಾನು ಅಡುಗೆ ಮಾಡೋಕ್ಕಿಲ್ಲ ಏನೂ ಇಲ್ಲ. ಪರವಾಗಿಲ್ವಲ್ಲ. ಅಲ್ಲ ನಿಂಗೆ ಡೈಮಂಡ್ ನೆಕ್ಲೆಸ್ ಕೊಡೋಕ್ಕೆ ಅದೇ ಕಾಸು ಕೊಟ್ಬಿಟ್ಟು ಯಾರನಾರೇ ಇದು ಕಿರ್ಸ್ಕೊಂಡ್ರೆ ಬೇಡ ಅಂದಿದ್ದದ ಅಡುಗೆ ಬಿಟ್ರೆ ಕೆಲಸಕ್ಕೆ. ನಿನ್ನ ಡೈಮಂಡ್ ನೆಕ್ಲೆಸ್ ತಂದು ಕೊಡ್ಬಿಟ್ಟು ಮಾಡಿಸ್ಬೇಕಾ ನೀನು? ಹಿಂಗಾದ್ರೆ ಭಾಳ ಚೆಂದಾಗಿ ಬುದ್ಧಿ ಕಲಿತೇಕಂತ ಬಿಡವ ನೀನು. ಮನೆಯ ಬುಲ್ಗರ್ಸ್ಬಿಡ್ತೀಯಕಂತೆ. ಅದೇನು ಹೆಂಗ್ಸು ಕುರುವು ಹೊತ್ತಾನೆ ಎದ್ದೆ ಹೋಗಿ ಒತ್ತಾನೆ ಮಾಡಲ್ಲೇ ಹೋಗಿ. ಮತ್ತೆ ಯಾರು ಎಷ್ಟು ಹೇಳಿದ್ರು ಅಷ್ಟೇ. ನಾನಂತೂ ಯಾವುದೇ ಕಾರಣಕ್ಕೂ ನಾನು ಅಡುಗೆ ಮಾಡೋಕ್ಕಿಲ್ಲ. ನಾನು ತಂದು ಕೊಡಬೇಕು ಡೈಮಂಡ್ ನೆಕ್ಲೆಸ್, ಆಮೇಲೆ ಅಡುಗೆ ಮಾಡಬೇಕು. ಅಲ್ಲಿ ತನಕ ನಾನು ಯಾವ ಕೆಲಸನೂ ಮಾಡೋಕ್ಕಿಲ್ಲ ಏನೂ ಇಲ್ಲ. ನಾನು ಸರಿಯಾದವಳು ಬಿಡು ನೀನುವೇ, ಸರಿಯಾದವಳು ಕತೆ. ಹಿಂಗೆ ಕಲಿಬೇಕು ಬುದ್ಧಿಯ ನಿನ್ನಂಗೆ. ಎಲ್ಲ ಹೆಣ್ಮಕ್ಳು ನಿನ್ನಂಗೆ ಬುದ್ಧಿ ಕಲ್ತ್ಬಿಟ್ರೆ ಮನೆ ಉದ್ಧಾರ ಆಯ್ತದೆ. ಅದೇ ನಿಮ್ಗಳು ಕೊಟ್ಟು ಭಯ ಬಿಡ್ಕೊತೀವಲ್ಲ, ನಮಗೆ ಬುದ್ಧಿ ಇಲ್ಲ. ಯಾರು ಏನಾದ್ರು ನಾನು ತಂದು ಕೊಡೋಕಂಡು ನಾನು ಮಾಡೋಕ್ಕಿಲ್ಲ. ಕೂತ್ಕೊ ಬೊಗಳ್ಕೊಂಡು ಬತ್ತಾನೆ ಇರು ಕೊಡ್ತಾನ ಕೇಟ 7 ತಿಂದಾಗಲೂ ಗೊತ್ತಾಗದು ನಿನಗೆ ಕತೆ. ಈಗ ನಿನಗೆ ನಾನು ಹೇಳೋದು ಅರ್ಥ ಆಗಿಲ್ಲ. ಅವನೇ ಬಂದು ಉಗ್ದಿ ಉಪ್ಪಾಕಿ ಬಿಡ್ತಾರಲ್ಲ ಗೂಸ ಕೊಡ್ತಾನಲ್ಲ, ಆಗಲೇ ನಿನ್ಗೆ ಅರ್ಥ ಆಗೋದಕ್ಕಂತೆ. ಏನಾರು ಮಾಡ್ಕೊ ನನಗೇನು ಇವಳೊಬ್ಳು ಸೀನ್ಗಿಲ್ದತ್ತೆ ಸುಮ್ಮನೆ ವಟ ಅನ್ನೋದು. ಏನು ಆಯ್ತು ಅಡುಗೆ ಮಾಡಕ್ಕಿಲ್ಲ ನಾನು. ಅಡುಗೆನೂ ಮಾಡಕ್ಕಿಲ್ಲ, ನಾನು ಊಟ ಮಾಡಕ್ಕಿಲ್ಲ, ನಾನು ಯಾರಿಗೂ ಊಟಕ್ಕೂ ಇಕ್ಕಿಲ್ಲ ನಾನು. ಸರಿ ಆಯ್ತು ಕಣ್ಣು ಮುಚ್ಕೋ. ನಾನೇ ಕಣ್ಣು ಮುಚ್ಕೊಡನೆ ಹೇಳ್ದಷ್ಟು ಕೇಳು ಲತಾ. ಕಣ್ಬಿಟ್ಟು ನೋಡು. ರೀ ಅಯ್ಯೋ ರೀ ಏನ್ರಿ? ಅಯ್ಯೋ ನಂಗೆ ನಂಬಕ್ಕೆ ಅಸಾಧ್ಯ ರೀ. ನನಗೆ ಡೈಮಂಡ್ ನೆಕ್ಲೆಸು ವಿತ್ ಇಯರಿಂಗ್ಸು. ಅಯ್ಯೋ ನನಗಂತೂ ಭಾಳ ಖುಷಿ ಆಯ್ತದೆ ಕಣ್ರಿ. ನೋಡು ನೀನು ಖುಷಿನೇ ನಾನು ಖುಷಿ. ನೀನು ಖುಷಿಯಾಗಿರ್ತೀನಿ ಅಂದ್ರೆ ನಾನು ಬೇಡ ಅಂದನಾ ಹೇಳು? ನಾನುವೇ ಯತ್ನೆ ಮಾಡಿದೆ ಪಾಪ. ನಾನು ಇರ್ತೀನಿ, ನಾನು ಕೇಳ್ದೆ ನೀನು ಯಾರು ಕೇಳೋಳು? ಏನಾರು ಅಪ್ಪ ಇದ್ದಾರಾ ಕೇಳಕ್ಕೆ ಅಂದ್ಬಿಟ್ಟು ಅದಕ್ಕೆ 10 ಲಕ್ಷ ಆಯಿತು ತಗೊಬಂದೆ. ರೀ 10 ಲಕ್ಷ ಆಯ್ತಾ? 10 ಲಕ್ಷದ ನೆಕ್ಲೆಸು? ಅಯ್ಯೋ ಚಿನ್ನದಾದ್ರೆ ಬರೀ 3 ಲಕ್ಷದ್ದು, ನಂದು 10 ಲಕ್ಷದ ನೆಕ್ಲೆಸು, ಅದು ಡೈಮಂಡ್ ನೆಕ್ಲೆಸು. ಅಯ್ಯೋ 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 ಎಷ್ಟು ಚೆನ್ನಾಗದೆ ನೆಕ್ಲೆಸು, ಸೂಪರ್ ಆಗದೆ. ಅಯ್ಯೋ ನೆಕ್ಲೆಸ್ ಹಾಕೊಂಡ್ರೆ ನನಗೆ ಸೂಪರಾಗಿ ಕಾಣ್ತದೆ. ನಮ್ಮ ದೊಡ್ಡವನ ಮನೆ ಅವ್ರ ಮೈದನ ಮಗಳು ಮದುವೆಗೆ ಹೋದ್ರಂತೂ 10 ಲಕ್ಷದ ನೆಕ್ಲೆಸ್ ಹಾಕೊಂಡು ಹೋದ್ರೆ ಎಷ್ಟು ಮಜಾ ಇರ್ತದೆ. ನೆಕ್ಲೆಸು ಅಯ್ಯೋ ನೆಕ್ಲೆಸು ಏನು ಸಖತ್ತಾಗದೆ, ಸೂಪರ್ ಆಗದೆ. ನೆಕ್ಲೆಸು 10 ಲಕ್ಷದ ನೆಕ್ಲೆಸು. ಲತಾ ಏನೇ ಹೊತ್ತಿದ್ದೆ ಹೇಳ್ತಾನೆ ಹೋಗಲಿ. ಗೋವಿಂದ ಬಂದವನೇ ಅಕ್ಕಿ ಹಾಕಿಲ್ವಂತಲ್ಲ, ಅಡುಗೆ ಮಾಡಿವಂತಲ್ಲ, ಅದೇನು ಆಗಲ್ಲ ಅನ್ಸ್ಕೊಂತ ಕುಂತಿದ್ದೀಯೇ ಮನೆ ಕಂಡು? ಕಂಸ ಅತ್ತೆ ನನಗೆ ಅವರು 10 ಲಕ್ಷದ ನೆಕ್ಲೆಸ್ ಡೈಮಂಡ್ ನೆಕ್ಲೆಸ್ ತಕೊಟ್ಟಂಗೆ ಅನ್ಸ್ಕೊಂಡೆ. ಓಹ್ ನೀನು ಸುಮಾರಾಗಿದ್ದೀಯೇ ಅಲ್ಲ ಕರೆ. ನಿನ್ಗೆ ಏನು ಬಂದಿರೋದು ನಿನ್ಗೆ ಅದಕ್ಕೆ ಆಡ್ತಿದ್ನಿ. 2 ದಿವಸದಿಂದನೂ
ಅವೆಣ್ಣು ನೆಕ್ಲೆಸ್ ತಕ ಬಂದ್ಮೇಲೆ ಅಲ್ಲ ನಾನು ಹೇಳೋದು ಅವೆಣ್ಣಾರೆ ಮದುವೆ ಆಯ್ತದೆ. ನೀನು ಮಾಡ್ಬಿಡ್ಬೇಕು ಹೇಳತ್ತ ಮದುವೆಯ ಹಂಗಲಕ್ಕನತ್ತೆ ಮದುವೆ ಆದ್ರೆ ಮಾತ್ರ ಸೋಕೆ ಮಾಡ್ಬೇಕಿದ್ರೆ ಸೋಕೆ ಮಾಡ್ಬಿಡ್ದು ಅಂತವ. ಜವಾಬ್ದಾರಿ ನೀನಾಗ ಮಾತಾಡಾರ ಮಗಳು ಮದುವೆ ಮಗ್ಳು ಹಾಕೊಂಡು ಸೋಕೆ ಮಾಡೋದಕ್ಕೂ ಹೌದಿರ ಹಾಕ ಮಾಡೋದಕ್ಕೂ ಸರಿಯಾಗಿದ್ದದ. ಹಾಂ ಏನು ನಿನ್ಗೆ ಗಂಡ ತಕೊಟ್ಟಿದ್ದಾನ ತಕೊಟ್ಟನಂತ ಹೊಟ್ಟೆವ್ರಿ ಮಾಡ್ಕೊಳಕ್ಕೆ ನೀನು ಏನು ಅವು ಮದುವೆ ಗಂಡು ತಕೊಟ್ಟದೆ ಸೋಕೆ ಮಾಡ್ತೇವೆ ಮಾಡಲಿ ಬಿಡು. ಈಗ ಸೋಕೆ ಮಾಡ್ದಾನೆ ಇನ್ಯಾವಾಗ ಮಾಡೋಕ್ಕಾಗದು ನನ್ನಂಗೆ ನಿನ್ನಂಗೆ ಆದ್ಮೇಲೆ ಮಾಡೋಕ್ಕಾಗದ. ಅದಕ್ಕೆ ಕಂಗಡಿಗೆ ಹೇಳು ಮ್ಯಾಕೆ ಎದ್ದಿ ಹೋಗು ಕೇಕೋಗಿ ಹೋಗಿ. ಅಯ್ಯೋ ಕನ್ಸ ನಾನು ನಿಜವಾಗ್ಲಿಂದ ನಿಜ ಅನ್ಕೊಂಡು ಎಷ್ಟು ಖುಷಿಯಾಗಿದೆ ಗೊತ್ತಾ. ಕನ್ಸರು ನಿಮ್ದಾಗಿರಕ್ಕೆ ಪಡಕ್ಕಿಲ್ವಲ್ಲತ್ತೆ ನೀವು. ಬತ್ತನ್ ಸುಮ್ಕಿರು ಉಗಿಸ್ಕೊಳ್ವೆ ನನಗೆ ಏನು ನಿನ್ಗೆ ಹೇಳಕ್ಕಾಯ್ಕಿಲ್ಲ ನಿನಗೆ ಅನ್ಕೊಂಡೆ. ಯಾವಾಗ್ಲೂ ಮಕ್ಕಳು ನಾಯನಾಗ ಮಾಡ್ಕೊತಿದ್ರು ಏನು ಇಷ್ಟೊಂದು ನಗ್ನಾಗಿತ್ತ ನೆಕ್ಲೆಸ್ 10 ಲಕ್ಷ ತಂದು ಕೊಡ್ತಾವ್ರಲ್ಲ ಅಂತ ಅಲ್ಲಿ ಅರ್ಥ ಮಾಡ್ಕೋಬೇಕಾಗಿತ್ತು. ಇದು ನಿಜಕ್ಕೂ ನಿಜ ಅಲ್ಲ ಕನಸು ಅಂತ ನಾನೇ ತಪ್ಪು ತಿಳ್ಕೊಬಿಟ್ಟೆ. ನಿನಗಂತೂ ಈ ಜನ್ದ ಬುದ್ಧಿ ಬರೋಕ್ಕಿಲ್ಲ ಬಿಡು. ಮನ್ಸೂನ್ಗೆ ದುರಾಸೆ ಒಳ್ಳೆದಲ್ಲ ಕಣವ. ನಾನು ಹೇಳೋದು ಕೇಳೋದತ್ತ ಇರೋದ್ರಲ್ಲಿ ತೃಪ್ತಿ ಪಡಬೇಕು. ಹಾಸಿಗೆದ್ದಷ್ಟು ಕಾಲು ಚಾಚಬೇಕು. ಇಲ್ದರೆ ಕಡೆ ಬಿದ್ದು ನಡ ಮುರ್ಕೋಬೇಕಾಯ್ತದೆ. ಹುಷಾರು ಅರ್ಥ ಮಾಡ್ಕೊ. ಯಾವತ್ತೂ ನಮ್ಮ ಯೋಗ್ಯತೆ ಮೀರಿ ಆಸೆ ಪಡಕ್ಕೆ ಹೋಗ್ಬೇಡ್ದು. ಆಸೆ ಪಟ್ರೆ ಯಾವುದೂ ಒಂದು ಇಲ್ದಂಗೆ ಆಗೋಯ್ತದೆ. ಅದೇ ಕತೆ ಅಂದಿರಿ ನೋಡ್ಕೊಳ್ಳಿ. ನನ್ನ ಮಗ ಒಂದಲ್ಲ ಒಂದು ದಿವಸ ಓದಿ ದೊಡ್ಡ ಕೆಲಸದಲ್ಲಿ ಸೇರ್ಕೊಂಡು ನನ್ನ ಆಸೆರನ್ನು ಪೂರೈಸ್ತಾನೆ. ನಿಮ್ಮ ಮಗನಿಂದಂತೂ ಸಾಧ್ಯ ಆಗಿಲ್ಲ. ನನ್ನ ಮಗ ನಾನು ಪೂರೈಸ್ತಾನೆ. ನಿಮ್ಮ ಮಗನ ಕಟ್ಕೊಂತ ಬರೀ ಓಡಾಡೋದೇ ಆಗದೆ. ಅಟ್ಲೀಸ್ಟ್ ನನ್ನ ಮಗನಿಂದ ನೆಮ್ಮದಿ ಸಿಕ್ಕದ ನೋಡಬೇಕು. ಆಡಂತ ಯಾರು ಹೇಳ್ದೋ ನೆಮ್ಮದಿ ಇರಬೇಡ ನೆಮ್ಮದಿ ಸಿಗ್ದಂಗಲಿ ಅಂತ ಅಂದಿದ್ದಾರೆ. ಅವನು ಯಾರು ಬೇರೆ ಅವನ ನನ್ನ ಮಗ ಕಲೆ ನನ್ನ ಮಗನ ಮಗ. ಅವನು ಚೆನ್ನಾಗಿ ಬದುಕಲಿ ಬಾಳ್ಲಿ ಅಂತ ನಾನು ಆಶೀರ್ವಾದ ಮಾಡೋದು. ಚೆನ್ನಾಗಿ ಬದುಕಲಿ ಆಶೀರ್ವಾದ ಮಾಡ್ತೇವ್ನಿ. ತಂದು ಕೊಡ್ಲಿ ಅದು ಏನು ಬೇಕು. ನಾನು ಬೇಡ ಅಂದಾನ ಹೊಟ್ಟೆ ಕಿಚ್ಚು ಮಾಡೋಣ ನಿನ್ನಂಗೆ ಹೊಟ್ಟೆ ಕಿಚ್ಚು ಮಾಡೋಣ ಹೇಳು. ಅವೆಣ್ಣು ಹಳಿ ಮಯ್ಯ ಬಂದ್ರು ಈಗ ಬಂದ್ರು ಅಂತ ಕೇಳ್ದನೆಯ ಅವ್ರ ಅಮ್ಮನ ಕುಟ್ಟು ಹೋಗಿ ಹೇಳ್ತಿದ್ನಂತೆ. ಅವನು ಅತ್ತೆ ಸರಿಯಾಗಿ ಮಾತಾಡ್ಸ್ನಿಲ್ಲ ಅಂತ ಮನೆಗೆ ಬಂದವ್ರು ಕುಟ್ಟು ಹಂಗಾನಿ ನಡ್ಕೊಳ್ಳೋದು. ಅಯ್ಯೋ ಅತ್ತೆ ಸರಿ ಬಿಡಿ. ಅವನು ಒಳ್ಳೆ ಚೆನ್ನಾಗಿ ತಟ್ಕೊ ಬುದ್ಧಿ ಕಲ್ತಾನೆ. ಸುಧಾನ್ ಇದೇನತ್ತೆ ಹಿಂಗೆ ಇಲ್ಲಿಂದ ಗಂಟಕ್ಕ ಬುದ್ಧಿ ಕಲ್ತಿದ್ದಾನೆ. ಒಯ್ದ ಊಟ ಉಂಡಂಗೆ ಮನ್ಗಿರ್ತಾನೆ. ನಾನು ಈಚೆಗೆ ಎದ್ದು ಬರ್ನಿಲ್ಲ ಏನಾದ್ರು ಎದ್ದು ಬಂದು ಮಾತಾಡ್ಸ್ತಿಲ್ವಾ. ಅದೇನು ಬುದ್ಧಿ ಕಲ್ತಿದ್ಯೋ ಯಾಕೆ ನಿನ್ನ ಮಗನ ಏನು ಕಾಯ್ಕೊಂಡು ಕೂತ್ಕೋಬೇಕು ಅಂತ ಬಂದ್ಬಿಟ್ಟು ಈಗ ಬಂದಪ್ಪ ಊಟ ಮಾಡಪ್ಪ ಅಂದ್ಬಿಟ್ಟು ನಿನ್ನ ಬಾಯಿ ಸೇದೈತಿದ್ದಾನೆ ಯಾರಿಗೆ ಸೇದೈತಿತ್ತು. ನೀವು ಒಟ್ಟು ನೀವು ಕಲ್ತಿರೋದ ನೀವು ಏನು ಮಾಡೋದು ನೀವು ಮಾಡೋದೇ ಸರಿ ಅಂತ ವಾದಿಸ್ತಿರಲ್ಲ ಅದು ಖುಷಿ ಪಡಬೇಕು. ಸರಿ ಬಿಡಿಯತ್ತೆ ಯಾವಾಗ ನೋಡಿ ಬರೀ ಬೈಯೋದೆ ನಿಮಗೆ ಕೆಲಸ. ಹೋಗಿ ನಿಮ್ಮ ಬಂಗ ನೀವು ನೋಡೋಗಿ. ಬಂಗ ನನಗೆ ನೋಡೋಕೆ ಗೊತ್ತು. ನಿನ್ನ ಕೈ ಎಲ್ಸ್ಕೋಬೇಕಾಗಿಲ್ಲ. ಎದ್ದು ಬಂದು ಅಕ್ಕಿ ಹಾಕೊಡ್ಬಾಲೆ ಬಂದು ಬತ್ತಲ್ಲಿ ಸುಮ್ಕಿರು ಉಯ್ತನ್ನಕ ಉಯಿಸ್ಕೊಳ್ವೆ ಸಾಕಾಗಿ ಬೇಕಾ ಸಣ್ಣ ಮುಟ್ಟುವೆ ಒಯ್ದ ಅಲ್ಲಿ ಅಂಗಡಿಲಿ ಹರ್ಚಾಡಿಗೆ ಸಾಕಾಯ್ತದೆ. ಅಷ್ಟೆಲ್ಲನೂ ಮಾಡ್ಕೊಬಂದ್ರು ಅವ್ನು ನೆಮ್ಮದಿ ಕೊಡೋಕ್ಕಿಲ್ವಲ್ಲ ಮನೆ ಒಳಗೆ. ಬರೀ ನಿಮ್ಮದೆಯ ಅದು ಬೇಕು ಇದು ಬೇಕು ಅದು ಬೇಕು ಬರೀ ಇದೇ ರಾಗ್ಲೇ ರಾಮಾಯಣ ನಿಮ್ಮದು. ಸರಿ ಆಯಿತು ಸುಮ್ಮನೆ ರೀತೆ. ಏನೋ ಒಂದು ಒಳ್ಳೆ ಕನ್ಸು ಬಿದ್ದಿತ್ತು ಅದನ್ನು ಮನ್ಸಾರ ಅನ್ಬೋಸಕ್ಕೋಗ್ಬಿಟ್ಟಿಲ್ಲ ನೀವು. ಅದಕ್ಕೂ ಕಲ್ಲು ಹಾಕ್ಬಿಟ್ರಿ. ಬಾ ಕತೆ ಕನ್ಸಕತೆ ಇವಳೊಬ್ಳು ಕನ್ಸು ಕಾಣಕ್ಕೂ ಬಿಡಕ್ಕಿಲ್ಲ ಅತ್ತಾಗೆ. ಕನ್ಸಲಾರೆ ನೆಕ್ಲೆಸ್ ಹಾಕೊಂಡು ನೋಡಿದ್ರೆ ಹೆಂಗೆ ಕಾಣಿಸಲ್ಲ ಅಂತ ನೋಡ್ಬೋದಾಗಿತ್ತು. ಅಷ್ಟೊತ್ತಿಗೆ ಬಂದು ಹೇಳ್ಸ್ಬಿಟ್ಲು ಅತ್ತಾಗೆ. ಕೈ ಬಂತು ಬಾಯಿಗೆ ಬರ್ದಂಗೆ ಮಾಡ್ಬಿಟ್ಲಲ್ಲ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.